ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಆದರೆ ಅವರು ಮೊದಲಿಗರ ಏನಲ್ಲ, ಹೊಸಬರು ಏನೂ ಅಲ್ಲ. ಇದು ಕಾಂಗ್ರೆಸ್ನ ಸ್ವತಂತ್ರ ಬಂದ ನಂತರದಲ್ಲಿ ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು. ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಈ ಉತ್ತರ ಏನು ಅನ್ನೋದು ಗೊತ್ತಿದ್ದು ಕೂಡ ಈಗ ಮತ್ತೆ ಇವರೂ ಪ್ರಶ್ನೆ ಮಾಡಿದ್ದಾರೆ. ಈಗ ಇವರಿಗೂ ಕೂಡ ಮೋಹನ್ ಭಾಗವತ್ರವರು, ಮಾನ್ಯ ಮೋಹನ್ ಭಾಗವತ್ರವರು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಅವ್ರಿಗೆ ಉತ್ತರ ಸಿಕ್ಕಿತು ಅಂತ ನನಗೆ ಅನ್ಸ್ಕೊಳ್ತೇನೆ. ಈ ಉತ್ತರ ಸಿಕ್ಕದ ಮೇಲೆ ಯಾರ್ಯಾರು ಉತ್ತರ ಪಡ್ಕೊಂಡಿದ್ರು ಯಾರೂ ಬಾಯಿ ಬಿಚ್ಚಿಲ್ಲ ಇದುವರೆಗೂ. ಯಾಕೆಂದ್ರೆ ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಗಾಂಪರ ದೊರೆ. ಈಗ ಅವರು, ನಾನು ಕೇಳ್ತೇನೆ, ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಆಯ್ತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಅಂದ್ರೆ ನೀವು ಪತ್ರ ಬರೀಬೇಕು, ಮೀಡಿಯಾದಲ್ಲಿ ಅದು ಅಪಿಯರ್ ಆಗಬೇಕು, ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬರಬೇಕು, ನನ್ನನ್ನ ಬಹಳ ಮೇಧಾವಿ ಅಂತ ಜನ ಅಂದ್ಕೊಂಡ್ಬಿಡ್ಬೇಕು. ಇಷ್ಟೇನಾ ನಿಮ್ಮದು? ಎಲ್ಲಕ್ಕಿಂತ ಮಿಗಿಲಾಗಿ ನೀವೊಬ್ಬ ಪರಿಶಿಷ್ಟ ಜಾತಿ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ತಳ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು, ಅನ್ಯಾಯಗಳನ್ನು ಸರಿಪಡಿಸಬೇಕು, ಅವರಿಗೆ ಸವಲತ್ತುಗಳನ್ನು ಕಲ್ಪಿಸಬೇಕು ಅನ್ನುವಂಥ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಈಗ ಅವರು ನಮ್ಮ ಮುಂದೆ ಇಲ್ಲ, ಮೀಸಲಾತಿಯನ್ನ ಕೊಡಿಸಿದ್ರು. ಯಾಕೆಂತಂದ್ರೆ ಎಲ್ಲರೂ ಅದಕ್ಕೆ ಕನಿಷ್ಠ ಪಕ್ಷ ಅದರಲ್ಲಾದ್ರೂ ಗೆದ್ದು ಬಂದು ಅಧಿಕಾರ ಸ್ಥಾನಕ್ಕೆ ಬಂದು ಆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿ ಅಂತ. ಈಗ RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಒಂದು ಸಮಯ ಈ RSS ನೀವು ಇದೆಲ್ಲ RSS ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ಇವತ್ತು ರಾಜ್ಯದಲ್ಲಿ ದಲಿತರಿಗೆ ಅನೇಕ ರೀತಿಯ ಅನ್ಯಾಯಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಆಗ್ತಾ ಇದೆ, ಅದು ನಿಮ್ಮಿಂದಲೂ ಆಗ್ತಾ ಇದೆ. SC TSP ಹಣ ಆ ಜನಾಂಗಗಳಿಗೆ ತಲುಪ್ತಾನೇ ಇಲ್ಲ. ಅದನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ನೀವೇ ಸ್ವತಃ ನಿಂತು ಡಿಪೆಂಡ್ ಮಾಡಿದ್ರಿ. ಯಾಕೆ ನೀವು ತಗೊಳ್ತಾ ಇರೋದು ತಪ್ಪು? ಆ ಜನರಿಗೆ ಅಭಿವೃದ್ಧಿಗೆ ಕೊಡಿ ಅಂತ ಯಾಕೆ ಕೇಳಲಿಲ್ಲ ನೀವು? ಅದಕ್ಕೆ ನಿಮಗೆ ತಾಕತ್ತಿಲ್ವಾ? ಅದು ಆಯ್ತು. ಗ್ಯಾರಂಟಿಗಳಿಗೆ ಇಟ್ಟಿರ್ತಕ್ಕಂಥ ಹಣದಲ್ಲಿ ದಲಿತರ ಪಾಲಿಲ್ಲ. ಮೀಸಲಾತಿ ದ್ವಂದ್ವ ಗೊಂದಲ ಬೇಕಾದಷ್ಟಾಗಿ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ ದಲಿತರ ಮೇಲೆ. ಇತ್ತೀಚೆಗೆ ನೀವು ಮಂತ್ರಿ ಆದ ಮೇಲೆ ಕೂಡ ಹುಬ್ಳಿ ಧಾರವಾಡದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಒಂದು ಹೆಣ್ಣುಮಗಳು ತೀರ್ಕೊಂಡು ಹೋಗಿದ್ದಾಳೆ. ಏನು ನಿಮ್ಮ ಉತ್ತರ ಏನು ಇವಕ್ಕೆಲ್ಲ? ಈ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕೆಟ್ಟಿತ್ತಲ್ಲ, ಇದರ ಬಗ್ಗೆ ನಿಮ್ದೇನು? ಅಂದ್ರೆ ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ಮಂತ್ರಿಯಾಗಿರೋದು ದಲಿತರ ಸಮಸ್ಯೆಗಳ ಪರಿಹಾರಕ್ಕಲ್ವಾ? ಹಂಗಿಲ್ಲ ಅನ್ನೋದಾದ್ರೆ ನೀವು ಬೇರೆ ಬೇರೆ ವಿಚಾರಗಳನ್ನು ತಗೊಂಡು, ನೀವು ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಗೊಂಡು, ಈ ರೀತಿ ವಿಚಾರಗಳನ್ನು ತಗೊಂಡು ನೀವು ಹೆಸರು ಮಾಡಬೇಕಂತಿದ್ರೆ ಮೊದಲು ದಲಿತರ ಹೆಸರಿನಲ್ಲಿ ನೀವು ಆಗಿದ್ದೀರಲ್ಲ, ಅನೇಕರನ್ನ ತುಳಿದು
ಅಪ್ಪ ಮಕ್ಕಳು ಇಬ್ಬರೂ ಸೇರಿ ಅನೇಕ ದಲಿತರನ್ನ ತುಳಿದು ನಿಮ್ಮನ್ನು ಮಂತ್ರಿ ಮಾಡಿ ಕೊಡಿಸಿದಾರಲ್ಲ ನಿಮ್ಮ ತಂದೆಯವರು. ಅದಕ್ಕಾದ್ರೂ ನಿಮಗೆ ಕೃತಜ್ಞತೆ ಬೇಡವಾ? ದಲಿತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದಕ್ಕೆ. ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಬೇರೆ ನಿಮ್ಮ ಹೋರಾಟ ಮಾಡಿ. ಯಾರು ಬೇಡ ಅಂದ್ರು? ನಿಮ್ಮ ಪಕ್ಷದಿಂದ ಮಾಡಿ, ನಾವೇನು ಬೇಡ ಅನ್ನೋದಿಲ್ಲ. ಅದಕ್ಕೆ ಸರಿಯಾಗಿ ಉತ್ತರವನ್ನ ಸಂಬಂಧಪಟ್ಟವರು ಕೊಡ್ತಾರೆ. ಬಟ್ ನಾನೇನು RSSನ ಸ್ಪೋಕ್ಸ್ ಪರ್ಸನ್ ಅಲ್ಲ. ನನಗೆ ಅದರ ಬಗ್ಗೆ ಮಾತಾಡ್ತಕ್ಕಂಥ ಯಾವ ಅಧಿಕಾರ ಇಲ್ಲ. ಆದರೆ ವಿರೋಧ ಪಕ್ಷದ ನಾಯಕನಾಗಿ ನೀವು ಮಾಡ್ತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ. ಇದಕ್ಕಿಂತಲೂ ಮಿಗಿಲಾಗಿ ಅನೇಕ ಸಮಸ್ಯೆಗಳಿವೆ. ಅವೆಲ್ಲ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ? ನಿಮ್ಮ ಜಿಲ್ಲೆಯಲ್ಲೇ ಅನೇಕ ಸಮಸ್ಯೆಗಳಿದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ನಿಮ್ಮಿಂದಾಗಿ ದಲಿತರು ಸರ್ವನಾಶ ಆಗಿ ಹೋಗಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ನಾಯಕ ಮೇಲೆ ಬಂದಿಲ್ಲ ನಿಮ್ಮ ಉಪಟಳದಿಂದ. ಎಂತೆಂಥ ನಾಯಕರನ್ನ ನೀವು ಇವತ್ತು ತುಳಿದಿದ್ದೀರಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಬಸವಲಿಂಗಪ್ಪನವರ ಗತಿ ಏನಾಯ್ತು? ಶ್ರೀನಿವಾಸ್ ಪ್ರಸಾದ್ ಅವರ ಗತಿ ಏನಾಯ್ತು? ನೀವು ಮಂತ್ರಿ ಆಗಿದ್ದು ಯಾರ ಸ್ಥಾನದಲ್ಲಿ? 3 ಸಾರಿ ಎಲೆಕ್ಷನ್ ನಿಂತ್ರಿ, 3 ಸಾರಿ ಗೆದ್ರಿ, 3 ಸಾರಿನೂ ಮಂತ್ರಿ ಆಗಿದ್ದೀರಿ. ಅದೇ ದಲಿತರು ಅನೇಕರು ಇದ್ದಾರಲ್ಲ, ಯಾರ್ಯಾರಾದರೂ ಅವರನ್ನೆಲ್ಲ ತುಳಿದಾಗಿದ್ದೀರಲ್ಲ. ಆಗ್ಲಿ, ನೀವು ಆಗಿದ್ರಲ್ಲಿ ನಮಗೇನು ಬೇಸರ ಇಲ್ಲ. ಇದೆಲ್ಲವನ್ನು ಮೀರಿದ ದಲಿತರ ಸಮಸ್ಯೆಗಳನ್ನು ತಗೊಂಡು ನೀವು ಹೋರಾಟ ಮಾಡಿದರೆ ನಾವು ಅಪ್ರಿಷಿಯೇಟ್ ಮಾಡೋಣ. ಯಾವುದನ್ನು ಆಯ್ತು. ಇನ್ನೊಂದು ಮಾತು ಕೇಳ್ತೇನೆ ನಾನು. 1948ರಲ್ಲಿ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸು ನಾವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇದ್ದ ಸಂಘಟನೆ, ಅದು ನಾವು ಕಟ್ಟಿದ್ದಲ್ಲ, ಬ್ರಿಟಿಷರೇ ಕಟ್ಟಿದ್ದು. ಈಗ ಸ್ವಾತಂತ್ರ್ಯ ಬಂದಿದ್ದಾಯ್ತು, ಸ್ವತಂತ್ರ ಬಂದಾಯ್ತು. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜದ ಸೇವೆ ಅಷ್ಟೇ ಮಾಡಬೇಕು. ಅದರಿಂದಾಗಿ ಈ ಕಾಂಗ್ರೆಸ್ ಅನ್ನ ಇಲ್ಲಿಗೆ ಬರ್ಖಾಸ್ತು ಮಾಡಿಬಿಡಿ, ಡಿಸಾಲ್ವ್ ಮಾಡಿಬಿಡಿ ಅಂತೇಳಿ ಅವರು ಹೇಳಿದ್ರಲ್ಲ. ಅದಾದ್ಮೇಲೆ ಅದು ಹೇಳ್ಕೊಂಡಿಲ್ಲ, ಅವರೇ ಬರ್ಕೊಂಡಿಲ್ಲ, ಲಾಸ್ಟ್ ವಿಲ್ ಅಂಡ್ ಟೆಸ್ಟ್ಮೆಂಟ್ ಆಫ್ ಮಹಾತ್ಮ ಗಾಂಧಿ ಅವರೇ ಹೇಳಿದ್ರು. ಅದಾದ್ಮೇಲೆ ಕಾಂಗ್ರೆಸ್ನ ಹೆಸರನ್ನ ಬದಲಾಯಿಸಿ ಲೋಕ್ ಸೇವಕ್ ಸಂಘ್ ಅಂತ ಹೆಸರಿಡಬೇಕು. ಮಹಿಳೆಯರ ರಕ್ಷಣೆಗೆ, ಹರಿಜನರ ರಕ್ಷಣೆಗೆ, ಗೋವುಗಳ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿದ್ರಲ್ಲ. ಈಗ ತಮ್ಮ ತಂದೆಯವರೇ AICC ಅಧ್ಯಕ್ಷರಿದ್ದಾರೆ. ನೀವೀಗ ಭಾಗವತರಿಗೆ ಪತ್ರ ಬರೆದಿದ್ದೀರಿ, ಸಂತೋಷ, ಬರೀರಿ. ನಿಮ್ಮ ಉತ್ತರ ನೀವು ಪಡ್ಕೊಳ್ಬೇಕಾಗಿತ್ತು, ನೀವು ಪಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಮಹಾತ್ಮ ಗಾಂಧಿಯವರ ಇದಕ್ಕೆ ನೀವು AICC ಅಧ್ಯಕ್ಷರನ್ನ ಪ್ರಶ್ನಿಸಿ ಯಾವಾಗ ಡಿಸಾಲ್ವ್ ಮಾಡ್ತೀರಿ ಕಾಂಗ್ರೆಸ್ ಅಂತ ಯಾಕೆ ಪತ್ರ ಬರೆಯಲಿಲ್ಲ ಇನ್ನೂ ನೀವು? ಅದ್ರ ಬರೆಯಷ್ಟು ಏನು ಪತ್ರ ಬರೆಯಲಿಕ್ಕೆ ಯಾರಾದ್ರೂ ಹೇಳ್ಕೊಡ್ಬೇಕಾ ನಿಮಗೆ? ಈಗ ಹೇಳ್ಕೊಟ್ರಲ್ಲ, ಭಾಗವತರಿಗೆ ಬರೀರಿ, ಕೇಳ್ರಿ, ನೀವು ನ್ಯಾಷನಲ್ ನ್ಯೂಸಲ್ಲಿ ಬಂದ್ಬಿಡ್ತೀರಿ, ಇಂಟರ್ನ್ಯಾಷನಲ್ ಲೀಡರ್ ಆಗ್ಬಹುದು ಅಂತ ಹೇಳ್ಕೊಟ್ರಲ್ಲ. ಅವರು ಇದನ್ನು ಬರೀರಿ ಅಂತ ಹೇಳ್ಕೊಡ್ಲಿಲ್ವಾ? AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೀರಿ. ಮಹಾತ್ಮ ಗಾಂಧಿ 1948ರಲ್ಲಿ ಜನವರಿಯಲ್ಲಿ ಹೇಳ್ಬಿಟ್ಟಿದ್ದಾರೆ, ಇದನ್ನು ಯಾವಾಗ ಡಿಸಾಲ್ವ್ ಮಾಡಿಬಿಡ್ತೀರಿ ಅಂತ ಕೇಳಬೇಕಲ್ಲ ಅವರು. ಅದನ್ನ ಯಾಕೆ ಮಾಡೋದಿಲ್ಲ ಅವರು? ನನ್ನ ಸಲಹೆ, ನನಗಿಂತ ಚಿಕ್ಕವರವರು, ಒಂದು ತಮ್ಮನು ಅಂತ ತಿಳ್ಕೊಂಡು ನಾನು ಅವ್ರಿಗೊಂದು ಸಲಹೆ ಕೊಡ್ತೇನೆ. ದಯವಿಟ್ಟು ನಿಮ್ಮ ತಂದೆಯವರಿದ್ದರು, ಅವರಿಂದ ಕಲೀರಿ. ಕೆಲವು ವಿಷಯಗಳು ತಂದೆಯಿಂದ ಕಲಿಯಬೇಕು, ನೀವು ಕಲ್ತಿಲ್ಲ. ಅವರು ಕೂಡ ಗೃಹ ಮಂತ್ರಿಗಳಿದ್ರು. ಅವರು ಗೃಹ ಮಂತ್ರಿಗಳಾದಾಗ ಕಂಬಾಲಪಲ್ಲಿಯಲ್ಲಿ ದಲಿತರ ಮಾರಣ ಹೋಮ ಆಗೋಯ್ತು.
ಮನೆಗಳಿಗೆ ಬೆಂಕಿ ಹಚ್ಚಿ 7 ಜನರ ಸಜೀವ ದಹನ ಮಾಡಿಬಿಟ್ರು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವತ್ತು ಗೃಹ ಸಚಿವರು, ಪತ್ರಿಕೆ ಅವರು ನಿಮ್ಮಂಗೆ ಬಂದು ಎಲ್ಲರೂ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದರು. ಅವರು ಒಂದೇ ಮಾತು ಹೇಳಿದ್ದು, ಅದು ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೇವೆ, ಅದಕ್ಕೆಲ್ಲ ಅವರು ಉತ್ತರ ಕೊಡ್ತಾರಂತ ಇವರು ಉತ್ತರನೇ ಕೊಡಲಿಲ್ಲ, ತಪ್ಪಿಸ್ಕೊಂಡು ಹೋದ್ರು, ಮೈ ಮೇಲೆ ಹಾಕೊಳ್ಳಿಲ್ಲ. ಅದನ್ನು ನೀವು ಬುದ್ಧಿವಂತಿಕೆ ಅನ್ನಿ ಅಥವಾ ಬೇರೆ ಏನಾದರೂ ಅಂದ್ಕೊಂಡ್ರೆ ನನಗೇನು ಚಿಂತೆ ಇಲ್ಲ. ಒಟ್ಟಿಗೆ ಆ ಕೇಸ್ನಲ್ಲಿ ಆ ದಲಿತ ಸಮಾಜಕ್ಕೆ ಇವತ್ತಿಗೂ ನ್ಯಾಯ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಅದು ಬೇರೆ ವಿಷಯ. ಅಲ್ಲಿಂದ ಸ್ವಲ್ಪ ಕಾಲ ಆಯಿತು. ಈ ರಾಜ್ಯದ ಏಕೈಕ ರಾಜಕುಮಾರ ನಟ ಸಾರ್ವಭೌಮ ರಾಜಕುಮಾರ್ ಕಿಡ್ನಾಪ್ ಆಗೋಯ್ತು. ದೊಡ್ಡ ಗಂಡಾಂತರ ಅದು. ಇಡೀ ತಿಂಗಳುಗಳ ಸಮಸ್ಯೆ ಆಯಿತು ಕರ್ನಾಟಕದಲ್ಲಿ. ಆ ಥರ ಸಮಸ್ಯೆ ಆದಾಗಲೂ ಕೂಡ ಅದನ್ನೇನೂ ಹಚ್ಕೊಳ್ಳೇ ಇಲ್ಲ. ಸರ್ಕಾರ ಉತ್ತರ ಕೊಟ್ಕೊಳ್ತದೆ ಅಂತೇಳಿ SM ಕೃಷ್ಣ ಅವ್ರ ಮೇಲೆ ಹಾಕಿ ಬಿಟ್ಬಿಟ್ರು. ಕೊನೆಯಲ್ಲಿ ಇವ್ರು ಏನೂ ಉತ್ತರ ಕೊಡ್ತಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳಿದ್ರೆ, ನನ್ನೇ ಯಾಕೆ ಕೇಳ್ತೀರ್ರಿ, ಹೋಮ್ ಮಿನಿಸ್ಟರ್ನ ಕೇಳಿ ಅಂದ್ರೂ ಕೂಡ ಅವ್ರು ಅದನ್ನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊನೆಯಲ್ಲಿ ಸರ್ಕಾರದ ಗೌರವ ಅಂತೇಳಿ ಮುಖ್ಯಮಂತ್ರಿಗಳೇ ಅದನ್ನ ಕೊನೆಯವರೆಗೂ ಹ್ಯಾಂಡಲ್ ಮಾಡಬೇಕಾಯ್ತು, ಪರಿಹಾರ ಕೊಡಬೇಕಾಯ್ತು ಅಲ್ವಾ? ಹೀಗಿದ್ದಂಥ ಪರಿಸ್ಥಿತಿಯಲ್ಲಿ ನೀವೇ ಯಾಕೆ ಇದ್ದದ್ದನ್ನೆಲ್ಲ ಆನೆ ತನ್ನ ಸೊಂಡಲಿನಿಂದ ತೆಗೆದು ಮಣ್ಣನ್ನು ತನ್ನ ತಲೆ ಮೇಲೆ ಹಾಕೊಳ್ತು ಅಂತಂದಂಗೆ ಆಗ್ತದೆ. ತಂದೆಯಿಂದ ಆದರೂ ಕೇಳಿ ಪಡಿಬೋದಲ್ಲ, ತಿಳ್ಕೊಬೇಕಾಗಿತ್ತು ನೀವು. ಅಂದ್ರೆ ನಿಮ್ಮನ್ನು ನೀವು ಬೀದಿಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ರಾಜಕೀಯದಿಂದಲೂ ಕೂಡ ದೂರ ಆಗತಕ್ಕಂಥ ದಿನಗಳು ತುಂಬ ದೂರ ಇಲ್ಲ. ಇಂಥವುಗಳನ್ನೆಲ್ಲ ಬಿಡಿ. ಇವು ಯಾವಗಳಿಂದಲೂ ದಲಿತರ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅನೇಕ ಸಮಸ್ಯೆಗಳಿದೆ. ಅಸ್ಪೃಶ್ಯತೆ ಸಮಸ್ಯೆ ಇದೆ, ಇವತ್ತಿಗೂ ಕೂಡ ದೇವಸ್ಥಾನಗಳಿಗೆ ಬಿಡೋದಿಲ್ಲ. ಅತ್ಯಾಚಾರಗಳಾಗ್ತಾ ಇದೆ, ಮರ್ಡರು ಎಲ್ಲವೂ ಆಗ್ತಾ ಇವೆ. ಯಾವುದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ದೆ ನೀವು ಯಾವ್ದು ಇರೋ ಸಂಬಂಧವಿಲ್ಲದ ವಿಚಾರಗಳನ್ನ ತಗೊಂಡು, ಅಂದ್ರೆ ದಲಿತ ಸಮುದಾಯಗಳು ಇಂಥ ಕೆಟ್ಟ ಪರಿಸ್ಥಿತಿಯನ್ನ ಬಿಟ್ಟು ಅವರಿಗೆ ಇನ್ನಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕೆ ನೀವು ಹೊರಡ್ತಾ ಇದ್ದೀರಿ ಅಂತ ನನ್ನ ಅನಿಸಿಕೆ. ನೀವು ಕೇಳಿದ್ದಕ್ಕೆ ಹೇಳಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.